ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಬೇಕಿತ್ತ ದುಬಾರಿ ಬಿಜೆಪಿ. ಕೇಂದ್ರ ಸರ್ಕಾರದ ಬೆಲೆ ಏರಿಕೆ ನೀತಿಯ ವಿರುದ್ಧ ಪ್ರತಿಭಟನೆ. ದಿನಾಂಕ 7/5/2025 ಬೆಳಿಗ್ಗೆ 11 ಗಂಟೆಗೆ. ಸ್ಥಳ ಮಹಾತ್ಮ ಗಾಂಧಿ ಕ್ರೀಡಾಂಗಣ, ರಾಯಚೂರು. ಸರ್ವರಿಗೂ ಆಧಾರದ ಸುಸ್ವಾಗತ. ಶನಿ ದೇವರ ನೂತನ ಮಂದಿರ. ಶ್ರೀ ಶಿರಡಿ ಸಾಯಿಬಾಬಾ ಸೇವಾ ಚಾರಿಟೇಬಲ್ ಟ್ರಸ್ಟ್, ಓಂ ಸಾಯಿ ಧ್ಯಾನ ಮಂದಿರ. ಶಿರಡಿಯಲ್ಲಿ ಸಾಯಿ ದರ್ಶನ, ಸಿಂಗನಪುರದಲ್ಲಿ ಶನಿ ದರ್ಶನ. ಹಾಗೆಯೇ ನಮ್ಮ ರಾಯಚೂರಿನ ಓಂ ಸಾಯಿ ಧ್ಯಾನ ಮಂದಿರದಲ್ಲಿಯೂ ಈಗ ಶನಿ ದೇವರ ದರ್ಶನ ಸಾಧ್ಯವಾಗಲಿದೆ. ಭಕ್ತರ ಆಧ್ಯಾತ್ಮಿಕ ಸೇವೆಗೆ ಮತ್ತೊಂದು ಹಿರಿಮೆ. ಶನಿ ದೇವರ ನೂತನ ಮಂದಿರ ಶಿಲಾನ್ಯಾಸ ಹಾಗೂ ನಿರ್ಮಾಣ ಕಾರ್ಯ ಪ್ರಾರಂಭಗೊಂಡಿದ್ದು, ಶಿರಡಿ ಮತ್ತು ಸಿಂಗನಪುರದಂತೆ ರಾಯಚೂರಿಗೂ ಒಂದು ಆಧ್ಯಾತ್ಮಿಕ ಆಕರ್ಷಣೆ ಎಂಬ ಹಿರಿಮೆಯೂ ಸೇರ್ಪಡೆಯಾಗಲಿದೆ. ಹಾಗಾಗಿ ಭಕ್ತಾದಿಗಳು ಈ ಮಹತ್ ಕಾರ್ಯದಲ್ಲಿ ತನು ಮನ ಧನದಿಂದ ಹೆಚ್ಚಿನ ಭಕ್ತರು ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ಓಂ ಸಾಯಿ ಧ್ಯಾನ ಮಂದಿರದ ಸಂಸ್ಥಾಪಕ ಧರ್ಮಾಧಿಕಾರಿಗಳಾದ ಶ್ರೀ ಸಾಯಿ ಕಿರಣ್ ಆಧುನಿ ಗುರೂಜಿ ಕರೆ ನೀಡಿದ್ದಾರೆ. ಸ್ಥಳ ಓಂ ಸಾಯಿ ಧ್ಯಾನ ಮಂದಿರ, ರಂಗಮಂದಿರ ಹಿಂಭಾಗ, ಕೇಂದ್ರ ಗ್ರಂಥಾಲಯ ಹತ್ತಿರ, ಸ್ಟೇಷನ್ ರಸ್ತೆ, ರಾಯಚೂರು. ನಮ್ಮ ಸಾಯಿ ಮಂದಿರದಲ್ಲಿ ಶನಿ ದೇವರ ನೂತನ ಕಟ್ಟಡ ನಿರ್ಮಾಣ ಕಾರ್ಯ ಪ್ರಾರಂಭವಾಗಿದೆ. ಸದ್ಗುರು ಸಾಯಿನಾಥನ ಕೃಪಾ ಆಶೀರ್ವಾದದಿಂದ ರಾಯಚೂರಿನಲ್ಲೇ ಈ ಒಂದು ಪ್ರಥಮ ಶನಿದೇವರ ಮಂದಿರ ಅಂತ ಹೇಳೋಕ್ಕೆ ಇಷ್ಟಪಡುತ್ತೇನೆ. ಏಕೆಂದರೆ ಒಂದು ರಾಮಲಿಂಗೇಶ್ವರ ದೇವಸ್ಥಾನ ಹತ್ತಿರ ಇದೆ, ಅದು ಗುಡ್ಡದ ಮೇಲೆ ಇದೆ. ಹಾಗಾಗಿ ಭಾಳಷ್ಟು ಜನಕ್ಕೆ ಹೋಗಲಿಕ್ಕೆ ಭಾಳ ಕಷ್ಟ ಇದೆ. ಅಂಥ ಒಂದು ಸಂದರ್ಭದಲ್ಲಿ ಬಾಬಾರವರ ಕೃಪಾ ಆಶೀರ್ವಾದದಿಂದ ನಮ್ಮ ಸಾಯಿ ಮಂದಿರದ ಆವರಣದಲ್ಲಿ ನೂತನವಾಗಿ ಕಟ್ಟಡ ಕಾರ್ಯ ಪ್ರಾರಂಭವಾಗಿದೆ. ಶನಿ ಶಿಂಗನಾಪುರದಿಂದ ಒಂದು ಮೂರ್ತಿಯನ್ನು, ವಿಗ್ರಹವನ್ನು, ಶಿಲಾವನ್ನು ತರಲಾಗುತ್ತಿದೆ. ಆ ಒಂದು ವಿಗ್ರಹಕ್ಕೆ ಉಜ್ಜಯಿನಿನಲ್ಲಿ ಪೂಜೆಯನ್ನು ನೆರವೇರಿಸಲಾಗುತ್ತದೆ. ನಂತರ ಶಿರಡಿಗೆ ಬಂದು ಶಿರಡಿಯಿಂದ ನಮ್ಮ ರಾಯಚೂರು ಸಾಯಿ ಮಂದಿರಕ್ಕೆ ಬರುತ್ತೆ. ಇಂಥ ಒಂದು ಅದ್ಭುತ ಕಾರ್ಯಕ್ಕೆ, ಪವಿತ್ರ ಕಾರ್ಯಕ್ಕೆ ಸಾಯಿ ಭಕ್ತರು ಹಾಗೂ ಎಲ್ಲ ಸನಾತನಿ ಭಕ್ತರು ಈ ಒಂದು ಮಂದಿರ ನಿರ್ಮಾಣ ಕಾರ್ಯಕ್ಕೆ ತನುಮನ ಧನದಿಂದ ಸೇವೆಯನ್ನು ಸಲ್ಲಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಶನಿ ದೋಷ ಭಾಳಷ್ಟು ಜನಕ್ಕೆ ಕಾಡುತ್ತೆ. ಅಂಥ ಒಂದು ಶನಿ ದೋಷಕ್ಕೆ ಪರಿಹಾರನೂ ಇಲ್ಲಿ ನಮ್ಮ ಮಂದಿರದಲ್ಲಿ ಕೊಡಲಾಗುತ್ತದೆ. ಆ ಶನಿ ದೇವರಿಗೆ ಪ್ರತ್ಯೇಕವಾಗಿ ಭಕ್ತರ ಕೈಯಿಂದನೇ ಒಂದು ಎಣ್ಣೆ ಹಾಕುವ, ಒಂದು ಪೂಜೆ ಸಲ್ಲಿಸುವ ಸೇವೆಯನ್ನು ಕಲ್ಪಿಸಿಕೊಡಲಾಗುತ್ತದೆ. ಹಾಗಾಗಿ ಭಕ್ತಾದಿಗಳು ಎಲ್ಲರೂ ರಾಯಚೂರು ಜಿಲ್ಲೆಯ ಪ್ರತಿ ತಾಲೂಕು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಪಾರದರ್ಶಕವಾಗಿ ದತ್ತಾಂಶ ಸಂಗ್ರಹಿಸಿದರೆ ಮಾತ್ರ ಪ್ರಾದೇಶಿಕ ಅಸಮತೋಲನ ನಿವಾರಣೆ ಸಾಧ್ಯ ಎಂದು ಶಾಸಕ ದದ್ದಲ್ ಅವರು ಹೇಳಿದರು. ಅವರಿಂದು ನಗರದ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಆಯೋಜಿಸಿದ ಕರ್ನಾಟಕ ಪ್ರಾದೇಶಿಕ ಅಸಮತೋಲನ ನಿವಾರಣಾ ಸಮಿತಿ ತಂಡ ನೇತೃತ್ವದಲ್ಲಿ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದರು. ಗ್ರಾಮಾಂತರ ಪ್ರದೇಶದಲ್ಲಿ ಗಂಭೀರ ಪರಿಸ್ಥಿತಿ ಇದೆ. ಗ್ರಾಮಾಂತರ ಪ್ರದೇಶದ ಮಕ್ಕಳು ಶಿಕ್ಷಣವನ್ನು ಪಡೆಯಲು ಗಂಭೀರ ಪರಿಸ್ಥಿತಿಯನ್ನು ಎದುರಿಸಬೇಕಾಗಿದೆ. ಗ್ರಾಮೀಣ ಭಾಗದ ಪ್ರದೇಶವನ್ನು ಅತ್ಯಂತ ವಿಶೇಷವಾಗಿ ಪರಿಗಣಿಸಿ ಹೆಚ್ಚಿನ ಮಹತ್ವ ನೀಡಬೇಕು ಎಂದರು. ಆ ನಿಟ್ಟಿನಲ್ಲಿ ಗ್ರಾಮೀಣ ಭಾಗದಲ್ಲಿ ನಿಖರವಾದ ಮಾಹಿತಿ ಸಂಗ್ರಹಿಸಬೇಕು ಎಂದು ಸಲಹೆ ನೀಡಿದರು. ಪ್ರಾದೇಶಿಕ ಅಸಮತೋಲನ ಅಧ್ಯಕ್ಷರು ಆದ ಆರ್ಥಿಕ ತಜ್ಞ ಪ್ರೊಫೆಸರ್ ಎಂ ಗೋವಿಂದರಾವ್ ವರದಿಯನ್ನು ಪ್ರಾದೇಶಿಕ ಅಸಮತೋಲನ ನಿವಾರಣೆ ಕುರಿತು ರಾಜ್ಯಾದ್ಯಂತ ಪ್ರವಾಸ ಮಾಡಿ ಸಂಗ್ರಹಿಸಿದ ಮಾಹಿತಿ ಅಧ್ಯಯನದ ಶಿಫಾರಸುಗಳ ವರದಿಯನ್ನು ಮುಂದಿನ ಸೆಪ್ಟೆಂಬರ್ ವೇಳೆಗೆ ಸರ್ಕಾರಕ್ಕೆ ಸಲ್ಲಿಸಲಾಗುವುದು ಎಂದು ಸಮಿತಿ ತಿಳಿಸಿದೆ. ಕಡಿಮೆ ಸಮಯ ಅವಧಿ ಇರುವುದರಿಂದ ಸಮಗ್ರವಾದ ಮಾಹಿತಿಯನ್ನು ಸಂಗ್ರಹಿಸಬೇಕು ಎಂದರು. ಗ್ರಾಮೀಣ ಅತ್ಯಂತ ಗಂಭೀರವಾಗಿ ಎದುರಿಸುವ ಶಿಕ್ಷಣ ಮತ್ತು ಆರೋಗ್ಯ ಕ್ಷೇತ್ರಗಳಿಗೆ ಹೆಚ್ಚಿನ ಮಹತ್ವ ನೀಡಬೇಕು. ಈ ಭಾಗದ ಜನರು ಅನೇಕ ರೀತಿ ರೋಗಗಳಿಗೆ ಗುರಿಯಾಗುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಕಂಪನಿಗಳಿಗೆ ಹೆಚ್ಚು ಆಸಕ್ತಿ ವಹಿಸಬೇಕು. ಈ ಭಾಗದಲ್ಲಿ ಆರೋಗ್ಯದ ಗಂಭೀರ ಪರಿಣಾಮ ಬೀರುವ ಕೆಮಿಕಲ್ ಕಂಪನಿಗಳು ಸ್ಥಾಪನೆ ಆಗದಂತೆ ಸೂಕ್ತ ಕ್ರಮ ವಹಿಸಬೇಕು ಎಂದು ಅವರು ಸೂಚನೆ ನೀಡಿದರು. ಮೂಲಭೂತ ಅಂಶಗಳ ಹೆಚ್ಚಿನ ಗಮನ ಹರಿಸಬೇಕು ಎಂದು ಅವರು ಸಲಹೆ ನೀಡಿದರು. ಸಿಟಿಯಲ್ಲಿ ತಗೊಂಡ ಮೇಲೆ ಅರ್ಬನ್ಗೆ ಯಾರು ಕೂಡ ಹೋಗೋದಕ್ಕೆ ಇರಲಿಲ್ಲ. ಉಳಿದ್ರೆ ಉಳಿತಾರೆ, ಇಲ್ಲಾಂದ್ರೆ
ಅದಕ್ಕೆ ಏನಾದರೂ ಒಂದು ಮಾನದಂಡವನ್ನ ಮಾಡಿ ಶಿಕ್ಷಣ ಇಲಾಖೆಗೆ ಮಾರ್ಗದರ್ಶನ ಕೊಟ್ಟು ಎಲ್ಲಿ ಶಾಲೆಗಳಲ್ಲಿ ಸಂಖ್ಯೆಯ ಅನುಗುಣವಾಗಿ ಒಂದು ಉದಾಹರಣೆಗೆ 6 ಮಂದಿ ಟೀಚರ್ಸ್ ಸಂಖ್ಯೆಗಳಲ್ಲಿದ್ರೆ ಅಲ್ಲಿ 6 ವೇಕೆನ್ಸಿಗಳನ್ನು ನಮ್ಮಲ್ಲಿ ಇರುವಂತ ನಿದರ್ಶನಗಳು ಬಹಳ 6ರಲ್ಲಿ ಒಬ್ಬರಿಲ್ಲ. ಅದಕ್ಕೆ ಫಸ್ಟ್ ಕೌನ್ಸಿಲಿಂಗ್ ಬಿಟ್ಟಾಗ ಅಲ್ಲಿ 6 ಇದ್ರಲ್ಲಿ 4 ಕೌನ್ಸಿಲಿಂಗ್ ನಲ್ಲಿ ಓಪನ್ ಆಗಿರ್ಬೇಕು. ಅರ್ಬನಲ್ಲಿ 6 ಇಟ್ಟರೆ ನೀವು ಅಲ್ಲಿ 6ರಲ್ಲಿ 4 ಫಿಲ್ ಇದ್ರೆ ಅಲ್ಲಿ ಕೌನ್ಸಿಲಿಂಗ್ ಇರೋಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಈ ಸಮತೋಲನೆ ಮಾಡ್ಬೇಕಲ್ಲ. 6 ಇದ್ದಲ್ಲಿ ಇಲ್ಲಿ 6 ಕಾಲಿಗೆ 6 ಇದ್ದಲ್ಲಿ 4 ಜನ ಇದ್ದಾರಂದ್ರೆ ಅಲ್ಲಿ 4 ಜನ ಫಿಲ್ ಆದ್ಮೇಲೆ ಸಮತೋಲನೆ ಆಗೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಯಾರು ಕೂಡ ರೂರಲ್ ಏರಿಯಾಕ್ಕೆ ಹೋಗಿ ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸೋದಕ್ಕೆ ಸಾಧ್ಯ ಇಲ್ಲ. ಇಲ್ಲದೆ ಹೋದ್ರೆ ಶಿಕ್ಷಕರಿಗೆ ಏನಾದ್ರೆ ಇನಿಷಿಯೇಟಿವ್ ಅವರಿಗೆ ಗ್ರಾಮೀಣ ಪ್ರದೇಶಕ್ಕೆ ಹೋಗುವಂತ ಓದೋರಿಗೆ ಇಷ್ಟು ಇನಿಷಿಯೇಟಿವ್ ಆಗಿ ಎಕ್ಸ್ಟ್ರಾ ಅವರಿಗೆ ಸ್ಯಾಲರಿ ರೂಪದಲ್ಲಿ ತಾವು ಸರ್ಕಾರ ಇನ್ಕ್ರೀಸ್ ಮಾಡೋದಕ್ಕೆ ತಾವು ಇದು ಮಾಡಬೇಕು. ಇಲ್ಲ ಇಲ್ಲಿನ ಕಿಲೋಮೀಟರ್ ವೈಸ್ ಹಾಕಿ ಅವರಿಗೆ ಏನು ಅದಕ್ಕೆ ಸ್ಯಾಲರಿ ಇನ್ಕ್ರೀಸ್ ಮತ್ತು ಕೆಲವು ಬೆನಿಫಿಟ್ಸ್ ಗಳನ್ನ ಗ್ರಾಮೀಣ ಪ್ರದೇಶದ ಕೊಡುವಂತ ಶಿಕ್ಷಕರಿಗೆ ಸಿಗುವ ರೀತಿಯಲ್ಲಿ ಕೊಟ್ಟರೆ ಮಾತ್ರ ಆ ಶಿಕ್ಷಕರು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಇಲ್ಲದೆ ಹೋದ್ರೆ ಯಾರು ಕೂಡ ಹೋಗೋದಿಲ್ಲ. ಹಾಗಾಗಿ ತಾವು ಇದನ್ನು ಕೂಡ ಅಂಶಗಳನ್ನು ಅವರಲ್ಲಿ ಅಳವಡಿಸಬಹುದು. ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಿದ್ದು ಪ್ರಾದೇಶಿಕ ಸಮತೋಲನವನ್ನು ನಿರ್ಧರಿಸಲು ಮತ್ತು ಹಿಂದುಳಿದ ಪ್ರದೇಶ ಅಭಿವೃದ್ಧಿಗೆ ಶಿಫಾರಸುಗಳನ್ನು ಮಾಡಬೇಕು. ಅದರಂತೆ ನಂಜನಪ್ಪ ಸಮಿತಿಯವರು ಒಂದು ವಿಶೇಷ ಅಭಿವೃದ್ಧಿ ಯೋಜನೆ ಅಂತೇಳಿ ಶಿಫಾರಸು ಮಾಡಿ 8 ವರ್ಷದ ಅವಧಿಯಲ್ಲಿ ಅನುಷ್ಠಾನ ಮಾಡಿದರೆ ಹಿಂದುಳಿದ ಪ್ರದೇಶದಲ್ಲಿ ಸ್ವಲ್ಪ ರಿಲೀಫ್ ಸಿಗುತ್ತೆ ಅನ್ನುವಂಥದ್ದು ಅವರ ಆಶೆ ಆಗಿತ್ತು. ಆದರೆ ದುರದೃಷ್ಟವಶಾತ್ ಏನಾಯಿತು ಅಂತಂದರೆ ನಮ್ಮ ಅಭಿವೃದ್ಧಿ ಪ್ರಕ್ರಿಯೆ ಕೇವಲ ಕೆಲವೇ ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಬೆಂಗಳೂರು ನಗರ ಜಿಲ್ಲೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ದಕ್ಷಿಣ ಕನ್ನಡ ಇರ್ಬೋದು, ಅಲ್ಲಿ ಮಾತ್ರ ಸೀಮಿತವಾಗಿ ಉಳಿದ ಜಿಲ್ಲೆಗಳು ಇನ್ನೂ ಅಭಿವೃದ್ಧಿ ಪಡಲಿಕ್ಕೆ ಹೇಗ್ತಾವೆ ಅನ್ನೋದು ಈಗ ಸದಸ್ಯತೆ. ಅದು ನಿಮ್ಮ ಆದಾಯವನ್ನು ತಗೊಳ್ರಿ ಅಥವಾ ಮಾನವಾಭಿವೃದ್ಧಿ ತಗೊಳ್ರಿ, ಯಾವುದೇ ಪ್ಯಾರಾಮೀಟರ್ ತಗೊಂಡ್ರೂ ಕೂಡ ಆ ಅಭಿವೃದ್ಧಿ ಎಲ್ಲ ಜಿಲ್ಲೆಗಳಿಗೆ ಹಾಕಿಲ್ಲ. ಅದರಲ್ಲೂ ಈ ಉತ್ತರ ಕರ್ನಾಟಕದಲ್ಲಿ ಏನು ಹಿಂದುಳಿದಿತ್ತು ಅದು ಅದೇ ರೀತಿ ತೀವ್ರವಾದ ಮಟ್ಟದಲ್ಲಿ ಇದೆ ಅನ್ನೋದನ್ನು ಹಲವಾರು ಅಧ್ಯಯನಗಳು ಶ್ರುತಪಡಿಸ್ತವೆ. ಅದು CMDR ಅವರು ಮಾಡಿದಂಥ ಅಧ್ಯಯನ ಇರ್ಬೋದು, ಆದರೆ ಮತ್ತು ಕರ್ನಾಟಕ ಮೌಲ್ಯ ಪ್ರಾಧಿಕಾರ ಮಾಡಿದಂಥ ಅಥವಾ ನಾವೇ ಈಗ ಏನು ಪ್ರಿಲಿಮಿನರಿ ಅನಾಲಿಸಿಸ್ ಮಾಡಿದ್ದೀವಿ ಅದರ ಆಧಾರದ ಮೇಲೆ ನೋಡಿದಾಗ ಇನ್ನೂ ಈ ಉತ್ತರ ಕರ್ನಾಟಕದ ಜಿಲ್ಲೆಗಳಲ್ಲಿ ಅಭಿವೃದ್ಧಿ ಅಷ್ಟು ಆಗಿಲ್ಲ. ಈಗ ಅದನ್ನು ಮತ್ತೆ ಅಧ್ಯಯನ ಮಾಡಿ ಈ ಹೊಸದಾಗಿ ಇದ್ದಂಥ ಇಂಡಿಕೇಟರ್ಗಳನ್ನ ಬಳಸ್ಕೊಂಡು ನಂಜನಪ್ಪ ವರದಿಯವರು ಏನು ಒಂದು CBI ಮಾಡಿದ್ರು, ಸೂಚ್ಯಂಕವನ್ನು ಮಾಡಿದ್ರು, ಅದನ್ನು ಪರಿಷ್ಕರಣೆ ಮಾಡಿ ಮತ್ತೆ ಹೊಸದಾಗಿ ಈ ಅಭಿವೃದ್ಧಿಯನ್ನು ಅಳೆದು ಹಿಂದುಳಿದ ತಾಲೂಕುಗಳನ್ನು ಗುರುತಿಸಿ ಅವುಗಳಿಗೆ ಏನು ಮಾಡಬಹುದು ಅನ್ನೋದನ್ನು ಸರ್ಕಾರ ಒಂದು ಸಮಿತಿ ಮಾಡಿದೆ. ಸ್ವಯಂ ಗೋವಿಂದರಾವ್ ಅಧ್ಯಕ್ಷತೆಯಲ್ಲಿ ಆ ಸಮಿತಿಯು ಈಗಾಗಲೇ ಹಲವಾರು ವಿಭಾಗಗಳಿಗೆ ಭೇಟಿ ನೀಡಿದೆ, ಹಲವಾರು ಜಿಲ್ಲೆಗಳಿಗೂ ಭೇಟಿ ನೀಡಿದೆ. ಆ ಒಂದು ಅಂಗವಾಗಿ ನಾವು ಇವತ್ತು ರಾಯಚೂರು ಜಿಲ್ಲೆಗೆ ಬಂದಿದ್ದೇವೆ. ನನ್ನ ಜೊತೆ ಸಂಗೀತ ಇದ್ದಾರೆ. ಸೊ ನಾವು ಕೇವಲ ಅಂಕಿ ಸಂಖ್ಯೆಗಳನ್ನು ಆಧರಿಸಿ ಒಂದು ವರದಿಯನ್ನು ತಯಾರಿ ಮಾಡ್ತಾ ಇಲ್ಲ. ಆದರೆ ಜನ ಕಮಿಟಿಗೆ ಒಂದು 2 ಮುಖ್ಯವಾದ ಅಂಶ ನಾನು ಗಮನಕ್ಕೆ ತರಕ್ಕೆ ಇಷ್ಟಪಡ್ತೀನಿ. ಸೊ ಒಂದು ಏನು ತಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ತಾವು ಎಕ್ಸ್ಪ್ಲೈನ್ ಮಾಡಿದ್ದೀರಾ, ಪರ್ ಕ್ಯಾಪಿಟಾ ಇನ್ಕಮ್ ಮತ್ತೆ ಒಂದು ಡಿಸ್ಟ್ರಿಕ್ಟ್ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಮೇಲೆ ತಮ್ಮದು ಕ್ಯಾಲ್ಕುಲೇಷನ್ ಸಾಕಷ್ಟು ಅವಲಂಬಿತವಾಗಿದೆ. ಸೊ ಈ ನಿಟ್ಟಿನಲ್ಲಿ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಸೆಂಟ್ರಲ್ ಗೌರ್ಮೆಂಟ್ ಅಂದ್ರೆ 15th ಫೈನಾನ್ಸ್ ಕಮಿಟಿಯಲ್ಲೂ ಇದೇ ತರ ಒಂದು 50% ವೇಟೇಜ್ ರಾಜ್ಯದ GSTP ಮೇಲೆ ಕೊಟ್ಟಿದ್ರು. ಸೊ ಆ ಟೈಮಲ್ಲಿ ನಾವೇನ್ ಕಂಡು ಬಂದ್ವಿ ಅಂದ್ರೆ, ಸೊ ಬೆಂಗಳೂರಲ್ಲಿ ಸಾಕಷ್ಟು ನಮ್ಮಲ್ಲಿ ಸಾಫ್ಟ್ವೇರ್ ಕಂಪನೀಸ್ ಇದೆ, IT-BT ಕಂಪನೀಸ್ ಇದೆ. ಸೊ ಆ ಕಂಪನೀಸ್ ಇರೋದ್ರಿಂದ ಏನಾಯ್ತು, ನಮ್ಮ GSTP ರಾಜ್ಯದ GSTP ಸಿಕ್ಕಾಪಟ್ಟೆ ಹೆಚ್ಚಾಯಿತು. ಬಟ್ ಆ ಕಂಪನೀಸ್ ಎಲ್ಲ ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಕಂಪನೀಸ್ ಇರೋದ್ರಿಂದ ನೇರವಾಗಿ ಆ ಕಂಪನೀಸ್ ಇಂದ ರಾಜ್ಯ ಸರ್ಕಾರಕ್ಕೆ ಯಾವುದೇ ರೀತಿ ಟ್ಯಾಕ್ಸ್ ಆಗಿರ್ಲಿ ಅಥವಾ ಎಂಪ್ಲಾಯ್ಮೆಂಟ್ ಆಗಲಿ ಬರ್ತಾ ಇರಲಿಲ್ಲ. ಬಟ್ ಆದ್ರೂ 15th ಫೈನಾನ್ಸ್ ಕಮಿಟಿ ಅವರು GSTP ಪ್ಯಾರಾಮೀಟರ್ ನ ಕನ್ಸಿಡರ್ ಮಾಡಿರೋದ್ರಿಂದ ಸೊ ನಮ್ದು ತುಂಬಾ ಇನ್ಕ್ರೀಸ್ ಆಯ್ತು. ಎಂಟೈರ್ ದೇಶದಲ್ಲಿ ನಾವು ಟಾಪ್ 3 ಟಾಪ್ 4 GSTP ಪರ್ ಕ್ಯಾಪಿಟಾ ಇನ್ಕಮ್ ಆಯ್ತು. ಸೊ ಆ ತರ ಒಂದು ಮಿಸ್ಕ್ಯಾಲ್ಕುಲೇಷನ್ ಆಗಿರೋದ್ರಿಂದ ಏನು 15ನೇ ಹಣಕಾಸು ನಮ್ಗೆ ಅನುದಾನ ಬಂತು, 14ನೇ ಹಣಕಾಸು ಕಂಪೇರ್ ಮಾಡಿದ್ರೆ ಸರಿಸುಮಾರು 40% ನಮ್ದು ರಿಡಕ್ಷನ್ ಆಯ್ತು. ಸೊ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮ ರಾಯಚೂರು ಜಿಲ್ಲೆದು ಸುಮಾರು ಅದೇ ತರ ಪರಿಸ್ಥಿತಿ. ನಮ್ಮಲ್ಲಿ ಏನು ಇಂಡಸ್ಟ್ರೀಸ್ ಇದೆ, ಒಂದು RTPS ಇರಲಿ
YTPS ಇರಲಿ, ಹಟಿ ಗೋಲ್ಡ್ ಮೈನ್ ಇರಲಿ. ಸೊ ನೇರವಾಗಿ ನಮ್ಮ ಜಿಲ್ಲೆಗೆ ಅದರಿಂದ ಏನು ಟ್ಯಾಕ್ಸ್ ಬರ್ತಾ ಇಲ್ಲ. ಎರಡನೇದು, ಸಾಕಷ್ಟು ನಮ್ಮಲ್ಲಿ ರೈಸ್ ಮಿಲ್ ಇದೆ. ಸೊ ಈ ರೈಸ್ ಮಿಲ್ ಇಂದಲೂ ನಮ್ಗೆ ನೇರವಾಗಿ ಜಿಲ್ಲೆಗೆ ಏನು ಇನ್ಕಮ್ ಬರ್ತಾ ಇಲ್ಲ. ಮತ್ತೆ ಅದಕ್ಕಿಂತ ಹೆಚ್ಚಾಗಿ ತುಂಬಾ ಇವೆಲ್ಲ ಮೆಕನೈಸ್ಡ್ ಇಂಡಸ್ಟ್ರೀಸ್ ಇರೋ ನಮ್ಮಲ್ಲಿ. ಸೊ ರೈಸ್ ಮಿಲ್ ಎಲ್ಲ ಇದೆ, ಹೈಲಿ ಮೆಕನೈಸ್ಡ್ ಇದೆ. ಸೊ ನಮ್ಮ GSTP ಜಾಸ್ತಿ ಆಗುತ್ತೆ. ಒಂದು ರೈಸ್ ಮಿಲ್ ಎಸ್ಟಾಬ್ಲಿಷ್ ಮಾಡಿದ್ರೆ ಡಿಸ್ಟ್ರಿಕ್ಟ್ GSTP ತುಂಬಾ ಜಾಸ್ತಿ ಆಗುತ್ತೆ. ಬಟ್ ಆ GSTP ಜಾಸ್ತಿ ಆದ ತಕ್ಷಣ ನಮ್ಮ ಇಲ್ಲಿರೋ ಜನರದ್ದು ಕೈಯಲ್ಲಿ ಏನು ಇನ್ಕಮ್ ಬರುತ್ತೆ, ಸೊ ಅವ್ರದ್ದೇನು ಅವರು ಜೀವನಕ್ಕೆ ಬೇಕು ಇನ್ಕಮ್ ಬರುತ್ತೆ, ಅದು ಜಾಸ್ತಿ ಆಗಲ್ಲ. ಕಳೆದ 3 ವರ್ಷಗಳಿಂದ ಸಮಗ್ರ ರಾಯಚೂರು ಜಿಲ್ಲೆಯ ಸಾರ್ವಜನಿಕ ಧ್ವನಿಯಾಗಿ ಏನು ತಮ್ಮ ದೇಶದ ನಿರಂತರ ಅನ್ವೇಷಣೆ ಸತ್ಯಾಗ್ರಹ ಇವತ್ತಿಗೂ ಮುಂದಿದೆ. 8 ದಿನಗಳ ಅನ್ವೇಷಣೆ ಸತ್ಯಾಗ್ರಹ ಹೊರಗೆ ಈಗ ಬಂದಿದೆ. ಜಿಲ್ಲೆಯ ದೃಷ್ಟಿಯ ವರ್ಷ ಹಿಂದೆ ಇದೆ. ಗರ್ಭಾರದ ರೈತರು ಮಾನವೀಯ ಸಿರಿಯಾದ ತಾಲೂಕಿನ ಭತ್ತದ ಬೆಳೆಗೆ ನೀರು ಬರಲಾರದೆ ನಿರಂತರವಾದ ರಸ ತಡೆದು ದಲಿತ ಸತ್ಯಾಗ್ರಹ ಮಾಡುತ್ತಿರುವುದು ನಮ್ಮ ಭಾಗದ ರೈತರ ದುರಾದೃಷ್ಟವಾಗಿದೆ. ಇದಕ್ಕೆ ಕಾರಣ ಪ್ರಭಾವಿ ರಾಜಕೀಯ ನಾಯಕರು, ಪ್ರಭಾವಿ ವ್ಯಕ್ತಿಗಳು ಗಂಗಾವತಿ ಮತ್ತು ಚಿನ್ನನೂರು ಕಡೆಗೆ ಅಕ್ರಮಣಿ ಮಾಡಿಕೊಂಡು 4-5 ಎಕರೆಗಳಿಗೆ ಅಕ್ರಮವಾಗಿ ನೀರು ಸಂಗ್ರಹ ಮಾಡಿಕೊಂಡು ಅಕ್ರಮಗಳಿಗೆ ನೀರನ್ನು ಮಾರಾಟ ಮಾಡುವ ಪದ್ಧತಿ ದಶಕಗಳಿಂದ ನಡೆಯುತ್ತಿದೆ. ನಮ್ಮ ಮಾನವೀಯ ಸಿರಿಯಾದ ರೈತರು ಹೋರಾಟ ಮುಖ್ಯಮಂತ್ರಿಗಳಿಗೆ ಮನವಿ ನೀಡುವುದು ಅರಣ್ಯರೋಧನವಾಗಿದೆ. 1957ರಲ್ಲಿ 76ರಂದು ಈ ದೇಶದ ಮೊದಲನೇ ಪ್ರಧಾನಮಂತ್ರಿಗಳಾದ ಶ್ರೀ ಜವಾಹರ್ಲಾಲ್ ನೆಹರು ಅವರು ವಿಮಾನ ಪ್ರಯಾಣಿಸುತ್ತಿದ್ದಾಗ ವಿಮಾನಾಂತರಿಕ ದೋಷ ಬಂದು ಒಂದು ಇಲಾಖೆಯ ಜಾನಪದ ಭಾಗದಲ್ಲಿರುವ ಎರ್ಮಸ್ ದಂಡು ಬಳಿ ವಿಮಾನವನ್ನು ಸುಲಭ ಇಳಿಸಿ ಮಾನ್ಯ ಪ್ರಧಾನಮಂತ್ರಿಗಳ ಜೀವ ಉಳಿಸಲಾಯಿತು. ತದನಂತರ ವಿಮಾನ ಸುಟ್ಟು ಈ ವಿಷಯ ಅರಿತು ಹಿಂದಿನ ಮಾಜಿ ಪ್ರಧಾನಿ ಶ್ರೀಮತಿ ಗಾಂಧಿ ಅವರು ನನ್ನ ತಂದೆ ಮಾತರಂ ಮಾತರಂ ಏನೇ ಬರಲಿ ಒಗ್ಗಟ್ಟಿರಲಿ, ಏನೇ ಬರಲಿ ಒಗ್ಗಟ್ಟಿರಲಿ, ಬಿಟ್ಟು ತೊಲಗಿರಿ 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 ತೊಲಗಿರಿ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಎಲ್ಲ ಬೆಲೆಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜೊತೆಗೆ ಅವಶ್ಯ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡುವ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ ಕೆಲಸದ ದಿನಗಳನ್ನು 200 ಕೈ ಹೆಚ್ಚಿಸಿ ಅವರ ಕೂಲಿಯನ್ನು ₹600ಕ್ಕೆ ನಿಗದಿಗೊಳಿಸಬೇಕು. ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತ ಸಮುದಾಯಕ್ಕೆ ಸರ್ಕಾರದಿಂದ ನೆರವು ನೀಡಿ ಮತ್ತು ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು. ಹಾಗೂ ನಿರುದ್ಯೋಗದಿಂದ ತತ್ತರಿಸಿರುವ ಯುವ ಜನರಿಗೆ ಉದ್ಯೋಗ ನೀಡಲು ತಕ್ಷಣವೇ ಸರ್ಕಾರಿ ಇಲಾಖೆಗಳ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ KPSC ಸೇರಿದಂತೆ ನೇಮಕಾತಿಯಲ್ಲಿ ನಡೆಯುವ ಎಲ್ಲ ಹಂತದ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಎಂದು ಅವರು ಆಗ್ರಹಿಸಿದರು. ರೈತರು, ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಕೋರಿದರು. ವಿದೇಶಿಗರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತದ ವೀಸಾ ವಿತರಣೆಯನ್ನು ಅಮಾನತಿನಲ್ಲಿಡಲಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತ ದಾಖಲಾತಿಗಳಿಲ್ಲದೆ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿನಲ್ಲಿರುವ ವೀಸಾಗಳನ್ನು ಹೊಂದಿಕೊಂಡು ಅಕ್ರಮವಾಗಿ ನೆಲೆಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಇವತ್ತು ಭಾರತ ದೇಶದ ಉಗ್ರಗಾಮಿಗಳ ಒಂದು ಹೊಡೆತದಿಂದ ಮೊನ್ನೆ ನಡೆದಂಥ ಘಟನೆಯನ್ನು ಖಂಡಿಸಿ ಈಗಾಗಲೇ ನಮ್ಮ ದೇಶದ ಹೆಚ್ಚಿನ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಪಾಕಿಸ್ತಾನದಲ್ಲಿ ಇಲ್ಲಿರ್ತಕ್ಕಂಥ ಎಲ್ಲ ಪಾಕಿಸ್ತಾನಿಯರನ್ನು ಈ ದೇಶವನ್ನು ಬಿಟ್ಟು ತೊಲಗಿಸಬೇಕು ಅಂತಕ್ಕಂಥ ಒಂದು ಆದೇಶವನ್ನು ಈಗಾಗಲೇ ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇವತ್ತು ಅಲ್ಲಿನ ಸರ್ಕಾರ
ಅಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರನ್ನು ಹುಡುಕಿ ಅವರನ್ನು ಈಗಾಗಲೇ ಅವರ ದೇಶಕ್ಕೆ ಅವರನ್ನು ಕಳಿಸಿಕೊಳ್ಳಲಾಗ್ತಿದೆ. ಆದರೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಈ ಕೆಲಸ ಇನ್ನೂ ಆರಂಭ ಆಗಿಲ್ಲ. ಹೀಗಾಗಿ ನಾವು ಜಿಲ್ಲಾಧಿಕಾರಿಗಳ ಮೂಲಕ ಮತ್ತು ರಾಜ್ಯಪಾಲರಿಗೆ ಇವತ್ತು ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ಕರ್ನಾಟಕ ರಾಜ್ಯ ಸರ್ಕಾರ ಇವತ್ತು ಇಲ್ಲಿರ್ತಕ್ಕಂಥ ಪಾಕಿಸ್ತಾನಿಯರನ್ನು ಇಲ್ಲಿರ್ತಕ್ಕಂಥವ್ರನ್ನ ಗುರುತಿಸಿ ಅವ್ರನ್ನ ಇಲ್ಲಿಂದ ಅವರ ದೇಶಕ್ಕೆ ಕಳಿಸ್ಕೊಡ್ಬೇಕು ಅನ್ನತಕ್ಕಂಥದ್ದು ನಮ್ಮ ವಾದ ಇದೆ. ಹಾಗಾಗಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರ ಏನು ಆದೇಶ ಇದೆ ಅದನ್ನು ಈ ಕರ್ನಾಟಕ ರಾಜ್ಯ ಸರ್ಕಾರ ಪಾಲಿಸಬೇಕನ್ನೋದು ನಮ್ಮೆಲ್ಲರ ಒತ್ತಾಯವಾಗಿದೆ. ರಾಜ್ಯ ಸರ್ಕಾರ ಕೇಂದ್ರದ ಆದೇಶದಂತೆ ಪಾಕಿಸ್ತಾನಿ ಪ್ರಜೆಗಳು ಎಲ್ಲೆಲ್ಲಿದ್ದಾರೋ ಹುಡುಕಿ ಅವ್ರನ್ನ ಒಂದೇ ಒಂದು ಬ್ಯಾಚ್ ವೈಸ್ ಕಳಿಸುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡಿದ್ದು ಕಳೆದ ವಾರದಿಂದ ನಾವು ಗಮನಿಸ್ತಾ ಇದ್ದೇವೆ. ಅದೇ ರೀತಿ ಕರ್ನಾಟಕದಲ್ಲಿನೂ ಸಾಕಷ್ಟು ಜನ, ಅದು ಪಾಕಿಸ್ತಾನಿಗಳಿರ್ಬೋದು, ರೋಹಿಂಗ್ಯಾಗಳಿರ್ಬೋದು, ಬೇರೆ ಬೇರೆ ಕಡೆ ಅಡಗಿದ್ದನ್ನು ನುಸುಳುಕೋರರು ಬಂದದ್ದನ್ನು ರಾಜ್ಯದ ಗುಪ್ತಚರ ಇಲಾಖೆ ಈಗಾಗಲೇ ಅದನ್ನು ಅಧಿಕೃತವಾಗಿ ಹೇಳಿಯಾಗಿದೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ಕರ್ನಾಟಕದ ಸರ್ಕಾರ ಯಾವುದೇ ಕಾರಣಕ್ಕೂ ತನ್ನ ಈ ಒಂದು ತುಷ್ಟೀಕರಣ ನೀತಿಗೆ ಹೋಗಲಾರ್ದೇ ಪಾಕಿಸ್ತಾನಿ ಯಾರು ಪ್ರಜೆಗಳು ಇಲ್ಲಿದ್ದಾರೋ ಅದು ಬಿಟ್ಟು ದೇಶ ವಿರೋಧಿ ಶಕ್ತಿ ಜೊತೆಗೂಡಿಸ್ತಕ್ಕಂಥ ರೋಹಿಂಗ್ಯಾಗಳಿರ್ಬೋದು, ಬೇರೆ ಯಾರೇ ನುಸುಳುಕೋರರಿರಲಿ, ತಕ್ಷಣವೇ ಅವರನ್ನು ಗುರುತಿಸಿ ರಾಜ್ಯದಿಂದಲ್ಲ ದೇಶದಿಂದ ಗಡೀಪಾರು ಮಾಡಲಿಕ್ಕೆ ಕೇಂದ್ರ ಸರ್ಕಾರದೊಂದಿಗೆ ಕೈ ಜೋಡಿಸುವುದು ಇವತ್ತಿನ ಅವಶ್ಯಕತೆ. ಬರೀ ಅಲ್ಲಿ ಮಾಧ್ಯಮದ ಮುಖಾಂತರ ನಾವು ಕೇಂದ್ರಕ್ಕೆ ಸಹಕಾರ ಕೊಡ್ತೀವಿ ಅಂತ ಹೇಳೋದಲ್ಲ, ಕೆಲಸದಲ್ಲಿನೂ ನಮ್ಮ ರಾಜ್ಯ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ತೋರಿಸಬೇಕಾಗಿದೆ. ರಾಷ್ಟ್ರದ ವಿರೋಧಿ ಶಕ್ತಿಗಳನ್ನು ನಾವು ಕರ್ನಾಟಕದಿಂದ ಹೊಡೆದೋಡಿಸಬೇಕಾಗಿದೆ. ಅದರ ಜೊತೆಗೆ ಸಾಮಾಜಿಕ ಕಳಕಳಿ ಹೊಂದಿರುವ ಹಿಂದೂಸ್ತಾನ್ ಕಲ್ಲು ಗಣಿಗಾರಿಕೆ ಕಂಪನಿ ಮಾಲೀಕ ಅಕ್ಬರ್ ಪಾಷಾ ಅವರ ಮೇಲೆ ಸುಳ್ಳು ಆರೋಪ ಮಾಡುತ್ತಿರುವ ಜವೀದ್ ಖಾನ್ ಅವರ ವಿರುದ್ಧ ಮಾನನಷ್ಟ ಮೊಕದ್ದಮೆ ದಾಖಲಿಸಲಾಗುವುದು ಎಂದು ಅಕ್ಬರ್ ಪಾಷಾ ಅಭಿಮಾನಿ ಬಳಗದ ಸದಸ್ಯ ಜಿಶಾನ್ ಅವರು ಹೇಳಿದರು. ಅವರಿಂದು ನಗರದ ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ ಜನಸೇವೆ ಫೌಂಡೇಶನ್ ರಾಜ್ಯಾಧ್ಯಕ್ಷರಾದ ಜವೀದ್ ಖಾನ್ ಅವರು ಸುಳ್ಳು ಮತ್ತು ಆಧಾರರಹಿತ ಆರೋಪಗಳನ್ನು ಮಾಡುತ್ತಿರುವ ಅತ್ಯಂತ ಖೇದಕರ ಸಂಗತಿ ಎಂದರು. ಅಕ್ಬರ್ ಪಾಷಾ ಅವರು ಅತ್ಯಂತ ಪ್ರಾಮಾಣಿಕ ವ್ಯಕ್ತಿ, ಆದರೆ ಜವೀದ್ ಖಾನ್ ಅವರು ಉದ್ದೇಶಪೂರ್ವಕವಾಗಿ ಅವರ ವ್ಯಕ್ತಿತ್ವಕ್ಕೆ ಧಕ್ಕೆ ತರುವ ಹೀನ ಸ್ಥಿತಿಗೆ ಇಳಿದಿದ್ದಾರೆ ಎಂದರು. ಪ್ರತಿಯೊಬ್ಬ ಉದ್ಯಮಿಯನ್ನು ಟಾರ್ಗೆಟ್ ಮಾಡಿ ಅವರನ್ನು ಬ್ಲಾಕ್ ಮೇಲ್ ಮಾಡುವುದು ಇವರ ಮುಖ್ಯ ಕಾಯಕವಾಗಿದೆ ಎಂದು ಅವರು ಆರೋಪಿಸಿದರು. ಅಕ್ಬರ್ ಪಾಷಾ ಅವರ ಜನಪರ ಕೆಲಸಗಳನ್ನು ಸಹಿಸಿಕೊಳ್ಳದೆ ತೇಜೋವಾದಿ ಮಾಡುತ್ತಿರುವುದು ಖಂಡನೀಯ ಎಂದರು. ಈಗಾಗಲೇ ಜವೀದ್ ಖಾನ್ ಅವರ ಮೇಲೆ 6 ತಿಂಗಳ ಅವಧಿಗೆ ಮಾನ್ವಿ ಠಾಣೆಯಲ್ಲಿ 6 ಪ್ರಕರಣ ದಾಖಲಿಸಲಾಗಿದೆ. ಅದರಲ್ಲಿ 2 ಅಟ್ರಾಸಿಟಿ ಪ್ರಕರಣ ದಾಖಲೆಯಾಗಿದೆ ಎಂದು ಅವರು ಹೇಳಿದರು. ಮಾನ್ವಿಯ ಸರ್ವೆ 701ರಲ್ಲಿ 4 ಎಕರೆ ಭೂಮಿಯಲ್ಲಿ ಗಣಿ ಗುತ್ತಿಗೆ ಪಡೆದಿದ್ದ ಸೈಯದ್ ಅಕ್ಬರ್ ಪಾಷಾ ಎಂಬುವವರು ಸರ್ಕಾರಕ್ಕೆ ರಾಜಸ್ವ ಪಾವತಿಸಿ ನಿಯಮಾನುಸಾರ ಅನೇಕ ವರ್ಷಗಳಿಂದ ಕಲ್ಲು ಗಣಿಗಾರಿಕೆ ನಡೆಸಲಾಗುತ್ತಿದೆ ಎಂದರು. ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಪರಿಶೀಲನೆ ನಡೆಸಿ ನೋಟಿಸ್ ನೀಡಲಾಗಿದೆ, ಆದರೆ ಗುತ್ತಿಗೆ ಷರತ್ತುಗಳು ನಿಯಮಗಳನ್ನು ಉಲ್ಲಂಘನೆ ಮಾಡಿಲ್ಲ ಎಂದು ಹೇಳಿದರು. ಸೈಯದ್ ಅಕ್ಬರ್ ಪಾಷಾ ಅವರ ವೈಯಕ್ತಿಕ ತೇಜೋವಧಿಗೆ ಇಳಿದು ಅವರ ಜನಸೇವೆಯನ್ನು ಮತ್ತು ಅವರು ಮಾಡ್ತಕ್ಕಂಥ ಜನಪರ ಕೆಲಸಗಳನ್ನು ಮತ್ತು ಸಮಾಜಕ್ಕೆ ಅವರು ಮಾಡ್ತಾ ಇರುವಂಥ ಒಳ್ಳೆಯ ಕೆಲಸಗಳನ್ನು ಅದನ್ನು ಸಹಿಸಿಕೊಳ್ಳದೆ ಈ ರೀತಿಯಾಗಿ ವೈಯಕ್ತಿಕವಾಗಿ ಕೇವಲ ಅವರ ಉದ್ಯಮದ ಮೇಲೆ ಮಾತ್ರ ಅಲ್ಲ, ಬದಲಾಗಿ ತೀರ ವೈಯಕ್ತಿಕ ಮಟ್ಟಕ್ಕೆ ಇಳಿದು ಅವರ ಒಬ್ಬ ಸಮಾಜದ ಒಬ್ಬ ಪ್ರಮುಖ ವ್ಯಕ್ತಿಯ ಈ ರೀತಿಯಾಗಿ ಮಾನ ಹಾನಿ ಮಾಡ್ತಾ ಇರುವಂಥದ್ದನ್ನು ಖಂಡಿಸಿ ಮತ್ತು ಅವರು ಮಾಡ್ತಾ ಇರುವಂಥ ಈ ಪತ್ರಿಕಾಗೋಷ್ಠಿಯಲ್ಲಿ ಮೊದಲನೇದಾಗಿ ಅವರು ಮಾಡ್ತಾ ಇರುವಂಥ ಕೆಲಸಕ್ಕೊಂದು ಖಂಡನೆ, ನಂತರ ಈ ಪತ್ರಿಕಾಗೋಷ್ಠಿಯ ಮುಖಾಂತರ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ಕೆಲವೊಂದು ಕ್ಲಾರಿಫಿಕೇಶನ್ ಸಹ ಜನರಿಗೆ ನಾವು ಕೊಡಬೇಕಾಗಿದೆ. ಅದ್ರ ಜೊತೆಗೆ ಅವರೇಗಾಗಿ ಈ ಮೂಲ ಇದೇನಂತ ಹೇಳಿದ್ರೆ ಜನರು ಇದನ್ನು ನೋಡ್ತಾ ಇದ್ದಾರೆ, ಜನರಲ್ಲಿ ಬಹಳಷ್ಟು ಈ ರೀತಿಯಾಗಿ ತಪ್ಪುಗಳನ್ನು ಮತ್ತು ಸುಳ್ಳುಗಳನ್ನು ಹರಡಲಾಗಿದೆ. ಅದನ್ನು ನಾವು ಇವತ್ತು ಕ್ಲಿಯರ್ ಮಾಡಲಿಕ್ಕೂ ಈ ಒಂದು ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೀವಿ. ತಮ್ಮಲ್ಲಿರುವಂತ ಪ್ರಥಮ ದರ್ಜೆ ಗುತ್ತಿಗೆದಾರ ಅಕ್ಬರ್ ಸಾಬ್ ಅವರ ಈ ವೈಯಕ್ತಿಕ ತೇಜೋವಧಿ ಏನಿದೆ ಅದು
ಅವರ ವಿರುದ್ಧ ಒಂದು ಷಡ್ಯಂತ್ರವನ್ನು ಮಾಡಿ ಮಾಡುತ್ತಿರೋರಿಗೆ ಈ ಒಂದು ಅವರ ನಿಸ್ವಾರ್ಥ ಮತ್ತು ಜನಪರ ಕೆಲಸಗಳನ್ನು ಸಹಿಸದೆ ಅವರ ವಿರುದ್ಧ ಈ ಷಡ್ಯಂತ್ರವನ್ನು ಮಾಡಿ ಜನರ ತಕ್ಕ ಪಾಠ ಕಲಿಸುವ ಒಂದು ಆಗ್ರಹ ನಾವು ಈ ಪತ್ರಿಕಾಗೋಷ್ಠಿ ಮೂಲಕ ಮಾಡ್ತಾ ಇದ್ದೀವಿ. ಹೆಸರಿಟ್ಕೊಂಡು ಅದರ ಒಂದು ಜಾವೇದ್ ಖಾನ್ ಅಂತೇಳಿ ತನ್ನ ಒಬ್ಬ ಹೋರಾಟಗಾರ ಅಂತೇಳಿ ತನ್ನನ್ನು ತಾನು ಬಿಂಬಿಸಿ ಈ ರೀತಿಯಾಗಿ ಪ್ರತಿ 6 ತಿಂಗಳಿಗೊಮ್ಮೆ ಒಬ್ಬರಿಗೆ ಟಾರ್ಗೆಟ್ ಮಾಡೋದನ್ನೇ ಅವರು ಕೆಲಸ ಅಂತ ಅಂದ್ಕೊಂಡು ಅದೇ ರೀತಿಯಾಗಿ ಅವರು ಈ ಕೆಲಸವನ್ನು ಅವರು ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಏನು ಅಂತ ಹೇಳಿದ್ರೆ ಈ ಅವರು ಮಾಡಿರ್ತಕ್ಕಂಥ ಆರೋಪಗಳಿಗೆ ನಾವು ಖುಲಾಸೆ ಕೊಡುವುದಕ್ಕಿಂತ ಮುಂಚಿತವಾಗಿ ಯಾರು ಆರೋಪ ಮಾಡ್ತಾ ಇದ್ದಾರೆ ಮತ್ತು ಅವರ ಹಿನ್ನೆಲೆ ಏನಿದೆ ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಮೊಟ್ಟ ಮೊದಲನೇದಾಗಿ 6 ತಿಂಗಳಿಗೊಂದ್ಸಲ ಇದೇ ರೀತಿಯಾಗಿ ಹಲವಾರು ಸನ್ನಿವೇಶಗಳಿಗೆ ಹಲವಾರು ಸಲ ಇಂಥ ಒಂದು ಒಬ್ಬೊಬ್ಬ ವ್ಯಕ್ತಿಯನ್ನು ಒಬ್ಬೊಬ್ಬ ಉದ್ಯಮಿಯನ್ನು ಟಾರ್ಗೆಟ್ ಮಾಡುವುದೇ ಅವರ ಕೆಲಸ ಆಗಿ ಇವತ್ತು ಮಾರ್ಪಾಟಾಗಿದೆ. ರೋಲ್ ಕಾಲಿಗಿಳಿದುವಂತ ಇಂಥ ಜನರ ವಿರುದ್ಧ ಜನರು ಎಚ್ಚೆತ್ತುಕೊಳ್ಬೇಕಾಗಿದೆ. ವಿಶೇಷವಾಗಿ ಈ ಅವರ ಮೇಲೆ ಇವತ್ತು ಮಾನ್ವಿ ಪೊಲೀಸ್ ಠಾಣೆಯಲ್ಲಿ 8 ಕೇಸ್ಗಳಿದ್ದಾವೆ. ಅದರಲ್ಲಿ 2 ಅಟ್ರಾಸಿಟಿ ಕೇಸ್ಗಳಿದ್ದಾವೆ. ಅದರ ಜೊತೆಗೆ ಗುಂಡಾ ಆಕ್ಟ್ ಅಲ್ಲಿ ಅವರ ಮೇಲೆ ಕೇಸ್ ಇದೆ. ಅದರ ಜೊತೆಗೆ ಇದೇ ರೀತಿಯಾಗಿ 2019-20 ಇದೇ ರೀತಿಯಾಗಿ ಎಮ್ಮಿರಣ್ಣ ಅವರ ಇನ್ನೊಬ್ಬ ಉದ್ಯಮಿ ಹಿಂದೆ ಬಿದ್ದು ಇದೇ ರೀತಿಯಾದಂತಹ ಕೆಲಸವನ್ನು ಮಾಡಿದ್ದಾರೆ. ಈ ಒಂದು ಸನ್ನಿವೇಶದಲ್ಲಿ ನಾವು ಹೇಳ್ತಾ ಇರುವಂತದ್ದು ಏನಂತ ಹೇಳಿದ್ರೆ ಇದು ತೀರಾ ಕೆಳಮಟ್ಟದ ಕೆಲಸ ಮತ್ತು ಸಹಿಸಿಕೊಳ್ಳಲಾರದೆ ಈ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೈಯದ್ ಅಕ್ಬರ್ ಪಾಷಾ ಅವರು ಮಾನ್ವೀಯ ಸರ್ವೆ ನಂಬರ್ 700ರಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡ್ತಾ ಇದ್ದಾರೆ. 30 ವರ್ಷಗಳಿಂದ ಯಾವುದೇ ಒಬ್ಬ ವ್ಯಕ್ತಿ ಕಲ್ಲು ಗಣಿಗಾರಿಕೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಸರ್ಕಾರದ ಅವರ ಕಾನೂನು ಏನಿದೆ ಅದರ ಬದ್ಧವಾಗಿಯೇ ಅವ್ರು ಮಾಡ್ತಾ ಇದ್ದಾರೆ ಅಂತ ಅರ್ಥ. ಯಾಕಂದ್ರೆ ಇಷ್ಟು ವರ್ಷಗಳ ಕಾಲ ಯಾವುದೇ ಒಬ್ಬ ವ್ಯಕ್ತಿ ಯಾರೇ ಒಬ್ಬ ಕಂಪನಿ ಇಷ್ಟು ವರ್ಷಗಳ ಕಾಲ ಯಾವುದೇ ರೀತಿಯಂತ ಗಣಿಗಾರಿಕೆ ಮಾಡಬೇಕಾದ್ರೆ ಸರ್ಕಾರದ ನಿಯಮಗಳನ್ನು ಪಾಲಿಸಿಲ್ಲ ಅಂತ ಹೇಳಿದ್ರೆ ಅಲ್ಲೇ ಅದನ್ನು ನಿಲ್ಲಿಸುವಂತ ಕೆಲಸ ಆಗ್ತದೆ. ವೈಯಕ್ತಿಕವಾಗಿ ಏನೋ ಮನಸ್ಸಿಗೆ ಬಂದ ಹಾಗೆ ಬರೆದುಕೊಂಡು ರೋಲ್ ಕಾಲಿಗಿಳಿಯುವಂತ ಬೇರೆ ರೀತಿಯಂತ ಬ್ಲಾಕ್ ಮೇಲ್ ಮಾಡುವಂತ ಕೆಲಸವೇ ಇವರ ಕೆಲಸ ಆಗಿರೋದ್ರಿಂದ ನೋಡ್ತಾ ಇದ್ದೀವಿ. ಅದೇ ಅದನ್ನು ಸಹ ಈ ಪತ್ರಿಕಾಗೋಷ್ಠಿ ಮೂಲಕ ನಾನು ಹೇಳ್ತಾ ಇದ್ದೀವಿ ಸರ್. ಅದನ್ನು ಮಾನ್ಯ ಮೊಕದ್ದಮೆ ಮಾಡ್ತಾ ಇದ್ದೇವೆ. ಅಕ್ಬರ್ ಸಾಬ್ ಒಬ್ಬ ಗೌರವಾನ್ವಿತ ವ್ಯಕ್ತಿ, ಸಮಾಜ ವಿಶೇಷವಾಗಿ ಮುಸಲ್ಮಾನ್ ಸಮುದಾಯದಲ್ಲಿ ಧಾರ್ಮಿಕ ವ್ಯಕ್ತಿ ಆತ ಮತ್ತು ಬಹಳಷ್ಟು ಸಮಾಜ ಸೇವೆ ಕೆಲಸ ಮಾಡ್ತಾ ಬಂದಿದ್ದಾರೆ. ಈಗಾಗಲೇ ಬಹಳಷ್ಟು ಗೌರವ ಮತ್ತು ಅವರ ಘನತೆ ಮತ್ತು ಅವರಿಗೆ ಏನು ಅವರು ಮಾಡಿರುವಂಥ ಸೇವೆಗಳ ಮುಖಾಂತರ ಜನಬೆಂಬಲ ಮತ್ತು ಜನರಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಇದೆ. ಅಂಥ ವ್ಯಕ್ತಿಯ ಗೌರವಕ್ಕೆ ಧಕ್ಕೆ ತರುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕರಿಗೆ ಸರ್ ತಪ್ಪು ಕಲ್ಪನೆ ಹೋಗಬಾರ್ದು, ಜನರಿಗೆ ಜಾಗೃತಿ ಮೂಡಿಸುವಂತ ಬಂದಿರೋದು ಅಷ್ಟೇ. ಮಾಡಿರೋದು ನಾವು ಹೇಳೋಣ. ಅದಕ್ಕಾಗಿ ಸಾಕ್ಷಿಗಳು ನಮ್ಮ ಹತ್ರ ಇವೆ. ನಮ್ಮ ಹತ್ರ ಸರ್ ಈಗ ನೋಡಿ ದುಡ್ಡು ಕೇಳುವಂತ ಒಂದು ವ್ಯವಸ್ಥೆ. ಹಾಗಾಗಿ ಕೆಲವೊಬ್ಬರ ಮುಖಾಂತರ ದುಡ್ಡು ಕೇಳೋದಾಗಲಿ ಅಥವಾ ಕೇಳೋದಾಗಲಿ, ಆದ್ರೆ ಏನಾಗಿದೆ ಅಗ್ರಿಮೆಂಟ್ ಆಗಿದೆ ಅಂತೇಳಿ ಅವ್ರು ಹೇಳ್ತಾ ಇದ್ದಾರೆ. ಅಗ್ರಿಮೆಂಟ್ ಮಾಡಿದ ಮುಖಾಂತರ ಆ ಕಡೆ ಕನ್ವರ್ಟ್ ಮಾಡಿ ಅಂತ ಹೇಳ್ತಾರೆ ಅವರು. ಇವ್ರ ಹೆಸರು ನೀವು ತಗೊಂಡೇ ಇಲ್ಲ, ಯಾವುದೇ ಆಸ್ತಿ ಯಾವುದಿಲ್ಲ. ಅದಕ್ಕಾಗಿ ವೇದಿಕೆಯಲ್ಲಿ ರಾಜವಂಶ ಹೇಳಿದ್ರು ನನ್ನ ಹೆಸರಲ್ಲಿ ಯಾವುದೇ ಇದ್ರೆ ತೋರಿಸಿ ನೀವು ಅಂತೇಳಿ. ಇಲ್ಲ ಆಧಾರ ಇಲ್ಲ ಅವ್ರ ಬಗ್ಗೆ. ವಿಶೇಷವಾಗಿ ಹೇಳಬೇಕಾದ್ರೆ ಆರೋಪಗಳು ಮಾಡ್ತಾ ಇದ್ದಾರಂತೆ ಅಷ್ಟೇ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಹೆಚ್ಚಿಸಿರುವ ಎಲ್ಲ ಬೆಲೆಗಳನ್ನು ಈ ಕೂಡಲೇ ಹಿಂತೆಗೆದುಕೊಳ್ಳಬೇಕು. ಎಲ್ಲ ಸರ್ಕಾರಿ ಆಸ್ಪತ್ರೆಗಳಿಗೆ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಜೊತೆಗೆ ಅವಶ್ಯ ವೈದ್ಯಕೀಯ ಸಿಬ್ಬಂದಿಯನ್ನು ನೇಮಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆ ಅಡಿ ಕೆಲಸ ಮಾಡುವ ಗ್ರಾಮೀಣ ಕೃಷಿ ಕಾರ್ಮಿಕರಿಗೆ ಕೆಲಸದ ದಿನಗಳನ್ನು 200 ಕೈ ಹೆಚ್ಚಿಸಿ ಅವರ ಕೂಲಿಯನ್ನು ₹600ಕ್ಕೆ ನಿಗದಿಗೊಳಿಸಬೇಕು. ಬೆಲೆ ಕುಸಿತದಿಂದ ಕಂಗಾಲಾಗಿರುವ ರೈತ ಸಮುದಾಯಕ್ಕೆ ಸರ್ಕಾರದಿಂದ ನೆರವು ನೀಡಿ ಮತ್ತು ರೈತರು ಬೆಳೆದ ಬೆಳೆಗೆ ಕನಿಷ್ಠ ಬೆಂಬಲ ಬೆಲೆ ಖಾತ್ರಿಪಡಿಸಬೇಕು. ಹಾಗೂ ನಿರುದ್ಯೋಗದಿಂದ ತತ್ತರಿಸಿರುವ ಯುವ ಜನರಿಗೆ ಉದ್ಯೋಗ ನೀಡಲು ತಕ್ಷಣವೇ ಸರ್ಕಾರಿ ಇಲಾಖೆಗಳ ಖಾಲಿ ಇರುವ ಹುದ್ದೆಗಳನ್ನು ಭರ್ತಿ ಮಾಡಿ ಕೆಪಿಎಸ್ಸಿ ಸೇರಿದಂತೆ ನೇಮಕಾತಿಯಲ್ಲಿ ನಡೆಯುವ ಎಲ್ಲ ಹಂತದ ಭ್ರಷ್ಟಾಚಾರವನ್ನು ಮಟ್ಟ ಹಾಕಬೇಕು ಎಂದು ಅವರು ಆಗ್ರಹಿಸಿದರು. ರೈತರು ಮಹಿಳೆಯರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕು ಎಂದು ಅವರು ಕೋರಿದರು. ವಿದೇಶಿಗರ ಕಾಯ್ದೆಗೆ ವಿಶೇಷ ಅಧಿಕಾರ ನೀಡಿ ದೀರ್ಘಾವಧಿ ಹಾಗೂ
ರಾಜತಾಂತ್ರಿಕ ಮತ್ತು ಅಧಿಕೃತ ವೀಸಾಗಳನ್ನು ಹೊರತುಪಡಿಸಿ ಪಾಕಿಸ್ತಾನಿ ಪ್ರಜೆಗಳಿಗೆ ಭಾರತದ ವೀಸಾ ವಿತರಣೆಯನ್ನು ಅಮಾನತಿನಲ್ಲಿಡಲಾಗಿದೆ. ಈ ನಿಟ್ಟಿನಲ್ಲಿ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಿ ರಾಯಚೂರು ಜಿಲ್ಲೆಯಲ್ಲಿ ಅಧಿಕೃತ ದಾಖಲಾತಿಗಳಿಲ್ಲದೆ ರದ್ದಾಗಿರುವ ವೀಸಾಗಳು ಹಾಗೂ ಅಮಾನತಿನಲ್ಲಿರುವ ವೀಸಾಗಳನ್ನು ಹೊಂದಿಕೊಂಡು ಅಕ್ರಮವಾಗಿ ನೆಲೆಸುತ್ತಿರುವ ಪಾಕಿಸ್ತಾನಿ ಪ್ರಜೆಗಳನ್ನು ಗುರುತಿಸಬೇಕೆಂದು ಮನವಿ ಮಾಡಿದರು. ನಂತರ ಜಿಲ್ಲಾಧಿಕಾರಿಗಳಿಗೆ ಬರೆದ ಮನವಿ ಪತ್ರವನ್ನು ಸಲ್ಲಿಸಿದರು. ಹಾಗೆ ಸರ್ಕಾರ ತಾವೇನು ಮಾಡಬೇಕು ಅದರಿಂದ ಕೈ ತಗೊಳ್ಳೋದಕ್ಕೆ ಹಿಂದೆ ತಗೊಳ್ಳೋದಕ್ಕೆ ಇದನ್ನು ಮಾಡ್ತಾರೆ. ಈ ರೀತಿಯಾದ ಮುಖ್ಯವಾಗಿ ಮಧ್ಯಮ ವರ್ಗ, ಬಡವರ್ಗ, ರೈತರ ಮಕ್ಕಳು ಶಾಲೆಗಳಿಂದ ವಂಚಿತರಾಗ್ತಾರೆ. ಸೊ ಮುಂದಿನ ಪೀಳಿಗೆ ಏನು ಅಂತ ನಾವು ಯೋಚನೆ ಮಾಡಬೇಕು. ಕೇವಲ ಶ್ರೀಮಂತರ ಮಕ್ಕಳು ಮಾತ್ರ ಶಿಕ್ಷಣ ಪಡೆಯೋದಾಗಿ IAS ಆಫೀಸರ್ ಮಕ್ಕಳು AS ಆಗ್ತಾರೆ, ಡಾಕ್ಟರ್ ಮಕ್ಕಳು ಡಾಕ್ಟರ್ ಆಗ್ತಾರೆ. ಅದು ಮಧ್ಯಮ ವರ್ಗ ಏನಿದೆ ಅದು ಸಂಪೂರ್ಣವಾಗಿ ಶಿಕ್ಷಣದಿಂದ ವಂಚಿತರಾಗ್ತಾರೆ. ಆದ್ದರಿಂದ ಇದನ್ನು ಕೂಡಲೇ ರದ್ದು ಮಾಡಬೇಕು ಅಂತ ನಾವು ಡಿಮ್ಯಾಂಡ್ ಮಾಡ್ತಾ ಇದ್ದೇವೆ. ಇನ್ನೊಂದು ಮುಖ್ಯವಾಗಿ ನಮ್ಮ ಮಕ್ಕಳ ಮೇಲೆ ಮಾನಸಿಕವಾಗಿ ಪರಿಣಾಮ ಬೀರುತ್ತಾ ಇರುವಂತಹ ಮೊಬೈಲ್ಗಳಿರುವಂತಹ ಅಷ್ಟು ವಿದ್ಯಾರ್ಥಿಗಳು ಎಲ್ಲೇ ಇರುವಂತಹ ಇದರಿಂದ ಮಾನಸಿಕವಾಗಿ ಗೀಳಿಗೆಗಳಾಗ್ತಾ ಇರುತ್ತೆ. ಈಗಾಗಲೇ ನಿಮ್ಯಾನ್ಸ್ ನಾನೊಬ್ಬ ಸಂಸ್ಥೆಯಲ್ಲಿ ಅದೊಂದು ಘಟಕವನ್ನು ಕೂಡ ಓಪನ್ ಮಾಡಿದ್ದಾರೆ. ಅದರಿಂದ ನಮ್ಮ ಮಕ್ಕಳಿಗೆ ಏನಾಗಬಹುದು ಈ ಥರ ಆದರೆ ಅವರ ಪರಿಸ್ಥಿತಿಗಳೇನು. ಸೊ ಸರ್ಕಾರ ಕೆಲವೇ ಕೋಟಿಗಳ ಲಾಭಕ್ಕೆ ನಮ್ಮ ಮಕ್ಕಳನ್ನ ಹಾಳು ಮಾಡೋದು ಬರೋದಿದೆ. ಸಾಮಾನ್ಯ ಸುಪ್ರೀಂ ಕೋರ್ಟ್ ಕೂಡ ಹೇಳಿದೆ, ಇಲ್ಲ ಕಾನೂನು ಸುಪ್ರೀಂ ಕೋರ್ಟ್ ಕೂಡ ಕರ್ನಾಟಕ ಹೋಗಿದೆ. ನಾವು ಕೂಡ ಇಡೀ ದೇಶದಾದ್ಯಂತ ಹೋರಾಟ ಮಾಡ್ತಾ ಇದ್ದೀವಿ. ಇನ್ನೊಂದು ಕನಿಷ್ಠ ಬೆಂಬಲ ಬೆಲೆ ಕೊಟ್ಟು ನಮ್ಮ ಸಂಘಟನೆಯಿಂದ ಹೋರಾಟ ಮಾಡ್ತಾ ಇದ್ದೀವಿ. MSP ಫಿಕ್ಸ್ ಮಾಡಬೇಕಂತ ಈಗಾಗಲೇ ಮೋದಿ ಸರ್ಕಾರ ಅದನ್ನು ವಾಪಸ್ ತಗೊಂಡಿದ್ರೂ ಕೂಡ ಕರ್ನಾಟಕ ಸರ್ಕಾರ ಅದನ್ನು ಹಿಂಬಾಲದಿಂದ ತರೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ. ಈಗಾಗಲೇ ಮುಖ್ಯಮಂತ್ರಿಗಳಿಗೆ ಮನವಿ ಕೊಟ್ಟು ಇದನ್ನು ಯಾವುದೇ ಕಾರಣಕ್ಕೂ ವಾಪಸ್ ತಗೋಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗೆಯೇ ಆಶಾ ಅಂಗನವಾಡಿ ಅವರುಗಳಿಗೆ ಸ್ಕೀಮ್ ಯೋಜನೆ ಕೆಲಸ ಮಾಡೋರಿಗೆ ಒಂದು ಗರಿಷ್ಠ ವೇತನ ನಿಗದಿಪಡಿಸಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ದೀವಿ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿದೆ, ಈಗಾಗಲೇ ಈ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಆರ್ಥಿಕ ವ್ಯವಸ್ಥೆ ಕುಸಿತಾ ಇದೆ. ಮುಖ್ಯವಾಗಿ ಏನು ನಮ್ಮ GDP ಇದೆ ಈ ಜೂನ್ ವೇಳೆಗೆ 6.2ಗಿಂತ ಕಡಿಮೆ ಆಗುವ ಸಂಭವ ಇದೆ. ಸೊ ಒಳ ಮೀಸಲಾತಿ ಜಾರಿ ಹಿನ್ನೆಲೆಯಲ್ಲಿನ ರಾಜ್ಯಾದ್ಯಂತ ಪರಿಶಿಷ್ಟ ಜಾತಿ ಸಮೀಕ್ಷೆ ಆರಂಭವಾಗಿದ್ದು, ಮಾಲ ಮಹಾಸಮುದಾಯದ ಜನಾಂಗ ಉಪಜಾತಿಗಳೊಂದಿಗೆ ಬಲಗೈ ಜಾತಿಯ ಕ್ರಮ ಸಂಖ್ಯೆ 65ರಲ್ಲಿ ಮಾಲ ಎಂದು ನಮೂದಿಸಲು ಮಾಲ ಮಹಾಸಭಾ ಕರ್ನಾಟಕ ಮುಖಂಡ ರವೀಂದ್ರನಾಥ್ ಪಟ್ಟಿ ಮನವಿ ಮಾಡಿದರು. ಅವರಿಂದು ಸುದ್ದಿಗಾರರೊಂದಿಗೆ ಮಾತನಾಡುತ್ತಾ, ಈಗಾಗಲೇ ಜಾತಿ ಸಮೀಕ್ಷೆಗೆ ಎಲ್ಲ ಸಿದ್ಧತೆಗಳು ಪೂರ್ಣಗೊಂಡು ಸೋಮವಾರದಿಂದ ಮನೆ ಮನೆಗೆ ಆಗಮಿಸುವ ಜಾತಿ ಸಮೀಕ್ಷಾ ತಂಡ ಪರಿಶಿಷ್ಟ ಜಾತಿ ಜನಾಂಗದ ಮಾಹಿತಿ ಪಡೆಯಲಿದ್ದಾರೆ. ಸಮೀಕ್ಷೆಯಲ್ಲಿ ಸಮುದಾಯದ ಜನಾಂಗ ಆಡು ಭಾಷೆಯಲ್ಲಿರುವ ಉಪಜಾತಿಗಳೊಂದಿಗೆ ಬಲಗೈ ಎಂದು ನಮೂದಿಸುವಂತೆ ಕೋರಲಾಯಿತು. ಕರ್ನಾಟಕ ಸರ್ಕಾರ ಸಮಾಜ ಕಲ್ಯಾಣ ಇಲಾಖೆಯಿಂದ ಹೋರಾಡಿಸಲಾಗಿದೆ. ಪರಿಶಿಷ್ಟ ಜಾತಿಯ ಪಟ್ಟಿಗೆ ಸೇರಿದ 101 ಉಪಜಾತಿಗಳ ಪೈಕಿ ಬಲಗೈ ಸಂಬಂಧಿಸಿದ ಸಮಾನಾರ್ಥಕ ಹೆಸರಿನ ಉಪಜಾತಿಗಳಾದ ಚಲುವಾದಿ, ಬಲಗೈ, ಮಾಲ, ಡಾಗರ್, ಹೋಲಯ ಉಪಜಾತಿಯ ನಿಖರ ದತ್ತಾಂಶಗಳನ್ನು ಮಾಹಿತಿ ಸಂಗ್ರಹಿಸಲು ಗಣಿತದಾರರು ಮನೆ ಮನೆಗೆ ಭೇಟಿ ವೇಳೆ ಮಾಲ ಎಂದು ಬರೆಸಬೇಕು. ಈ ಪಟ್ಟಿಯಲ್ಲಿರುವ ಸಮಾನಾಂತರ ಜಾತಿಗಳ ಮಾಹಿತಿಯೊಂದಿಗೆ ಬಲಗೈ ಎಂದು ಕಡ್ಡಾಯವಾಗಿ ನಮೂದಿಸಲು ಕೋರಲಾಗಿದೆ. ಮೇ 1923 2 ಹಂತಗಳು ಇವಾಗ ಯಾರು ಉಳಿದಿದ್ದಾರೋ ಅವರಿಗೆ ಆನ್ಲೈನ್ ಆ್ಯಪ್ ಮೂಲಕ ಅವರಿಗೆ ಲಿಂಕ್ ಮಾಡಲು ಅವರಿಗೆ ಅವಕಾಶವಿದೆ. ಈಗಾಗಲೇ ನಮ್ಮ ಬಲಗೈ ಸಮಾಜಕ್ಕೆ 3-4 ಹೆಸರುಗಳು ಕರೀತಾರೆ, ಮಾದಿಗ ಸಮಾಜಕ್ಕೆ 2 ಹೆಸರುಗಳಿವೆ. ಅವ್ರಿಗೆ ತೊಂದರೆ ಇಲ್ಲ, ಮಾದಾರ್ ಮಾದಿಗ. ಆದರೆ ನಮ್ಮ ಬಲಗೈ ಸಮಾಜಕ್ಕೆ ಆದಿ ಆಂಧ್ರ, ಆದಿ ಕರ್ನಾಟಕ, ಆದಿ ದ್ರಾವಿಡ ಆ ಭಾಗಕ್ಕಿದೆ. ಈ ಭಾಗಕ್ಕೆ ಬ್ಯಾಗಾರು, ಚಲವಾದಿ ಅಂತಿತ್ತು. ಮತ್ತೆ ನಮ್ಮ ಒಲೆಯ, ಒಲೆಯರ್,
ಮತ್ತು ಬಹಳ ಇಷ್ಟು ಜಾತಿಗಳು ನಮಗೆ ಬರ್ತದೆ. ಇದರಿಂದ ನಮ್ಮ ಜನರಿಗೆ ನಾವು ಪದೇ ಪದೇ ತಿಳಿಸಬೇಕಾಗಿದೆ. ಈಗ ಬ್ಯಾಗರ್ ಸಮಾಜವು ತಮ್ಮ ಇದರ ಜಾತಿಗಳಿಂದ ಕೈಪಿಡಿಯಲ್ಲಿ ಕ್ರಮ ಸಂಖ್ಯೆ 25ರಲ್ಲಿ ಬರ್ತೈತಿ. ಆ 25 ಯಾರು ತಾವು ಮೂಲ ಬ್ಯಾಗರ್ ಜಾತಿ ಪ್ರಮಾಣ ಪತ್ರ ಇರ್ತಾರೆ ಅದಕ್ಕೆ ಅವರು ಕ್ರಮ ಸಂಖ್ಯೆ 25 ಅಂತ ತಾವು ದಾಖಲಿಸಬೇಕಂತ ನಾವು ತಿಳಿಸ್ಕೊಳ್ತೇವೆ. ಅದೇ ರೀತಿಯಾಗಿ ಛಲವಾದಿ 0.27.1 ಇದೆ ಅವರಿಗೆ, ಅದನ್ನು ಅವರು ದಾಖಲಿಸಬೇಕು. 0.27.1 ಛಲವಾಡಿ 0.27.2 ಮತ್ತು ಹೊಲೆಯ 44.1 ಛಲವಾಡಿ 44.3 ಮಾಲ 65 ಇಷ್ಟು ಉಪಜಾತಿಗಳಿಂದ ಅವ್ರ ಕ್ರಮ ಸಂಖ್ಯೆ ಕೋಡ್ ನಂಬರ್ಗಳು ಇದನ್ನೇ ನಾವು ಅಲ್ಲಿ ಬರೆಸಬೇಕಾಗಿದೆ. ಅವ್ರು ಕೇಳ್ತಾರೆ ಇದರಲ್ಲಿದೆ ಕಾಲದಲ್ಲಿದೆ ಯಾವ್ದು ಬರೆಸ್ಬೇಕಪ್ಪ ಅಂತ ಹೇಳ್ತಾರೆ ಸರ್ಕಾರದ ಕೈಗೆ. ಇದರಲ್ಲಿ ನಮ್ಮವ್ರಿಗೆ ಇದು ಹೇಳಬೇಕಾಗಿದೆ. ಏನಾಗಿದೆ ಅವ್ರು ಬಾಧಾರಂತ ಬಾಲಿಗೆ ತೊಂದಿದೆ 61 ನಮಗೆ 4 ಇದರಿಂದ ನಾವು ಪದೇ ಪದೇ ತಾವು ಮುಖಾಂತರ ಜನರಿಗೆ ಮನವಿ ಮಾಡಿಕೊಡ್ತಾ ಇದ್ದೀವಿ. ಕ್ರಮ ಸಂಖ್ಯೆ 61 ಇದೆ, ನಿಮ್ದು ಕ್ರಮ ಸಂಖ್ಯೆ 25 ಬ್ಯಾಗಾರ್ 25 0 ಪಾಯಿಂಟ್ ಅಂದ್ರೆ ಇದೆ ಸರ್. ಛಲವಾದಿ 0.27.1 ಕ್ರಮ ಸಂಖ್ಯೆ ಕ್ರಮ ಸಂಖ್ಯೆ